ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಿನ್ನೆಯ ಡೌನ್ ಫಾಲ್ ನ ನಂತರ ಇವತ್ತು ಒಂದಷ್ಟು ರಿಕವರಿ ಕಂಡು ಬಂತು. ಅದರ ಹಿಂದಿನ ಕಾರಣಗಳೇನು, ಮಿಡ್ಲ್ ಈಸ್ಟ್ ಇಂದ ಮತ್ತೆ ಬೇರೆ ಏನೆಲ್ಲ ಸುದ್ದಿಗಳು ಬಂದಿದ್ದಾವೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತೀವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 399 ಪಾಯಿಂಟ್ಸ್ ಅಥವಾ 1.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ನಿನ್ನೆಯಿಂದ ಕೂಡ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಬಂದಿದ್ವು. ಹಾಗಾಗಿ ಯುರೋಪಿಯನ್ ಮಾರ್ಕೆಟ್ ಫ್ಯಾಗೆಂಡ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನ ಕೊಟ್ಟಿತ್ತು. ನಂತರ ಡೌ ಜೋನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು. ಗಿಫ್ಟ್ ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಇತ್ತು. ಏಷ್ಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ವು. ಪಾಸಿಟಿವ್ಸ್ ಇತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಬಟ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನುವಂತ ಕುತೂಹಲ ಇತ್ತು. ಹಾಗಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ನಂತರ ಒಂದಷ್ಟು ಡೌನ್ ಕೂಡ ಆಯ್ತು. ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆಲ್ಮೋಸ್ಟ್ 200 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಯ್ತು. ಬಟ್ ಮತ್ತೆ ಈ ಸುಮಾರಿಗೆ ಇನ್ನೊಂದು ಸುದ್ದಿ ಬಂತು. ಆ ಸುದ್ದಿ ಒಳ್ಳೆ ರ್ಯಾಲಿಯನ್ನು ಕೂಡ ಕೊಡ್ತು. ನೋಡಬಹುದು ಆಲ್ಮೋಸ್ಟ್ 400 ಪಾಯಿಂಟ್ಸ್. ನಂತರ ಅಲ್ಲಿಂದ ಕೂಡ ಅಂದ್ರೆ ಹೈಯಿಂದ ಕೂಡ ಸ್ವಲ್ಪ ಡೌನ್ ಆಯ್ತು, 70-80 ಪಾಯಿಂಟ್ಸ್. ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ 600 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಫಾಲ್ ಇತ್ತು. ಇವತ್ತು ಅದರಲ್ಲಿ 400 ಪಾಯಿಂಟ್ಸ್ ರಿಕವರ್ ಆಗಿದೆ. ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇಂಡೆಕ್ಸ್ ಲೆವೆಲ್ ಅಲ್ಲಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 1372 ಪಾಯಿಂಟ್ಸ್ ಅಥವಾ 1.89% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 1.54% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 1.74% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 200 1.89% ಪಾಸಿಟಿವ್ ಇದೆ. ನಿಫ್ಟಿ 500 1.95% ಪಾಸಿಟಿವ್ ಇದೆ. ಅಂದ್ರೆ 1.5% 2% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 2.74% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 2.6% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 2.5% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಅಬೋ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 2.61% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 2.63% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 2.4% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ 2.5% ಇಂದ ಅಬೌವ್ 2.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 2.88% ಪಾಸಿಟಿವ್ ಇದೆ. ಓವರ್ ಆಲ್ ಮಿಡ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು, ಮೈಕ್ರೋ ಕ್ಯಾಪ್ ಆಗ್ಬೋದು ಅಥವಾ ಲಾರ್ಜ್ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಅಂತೂ ಡೌನ್ ಫಾಲ್ ಇತ್ತು, ಅದನ್ನ ನಾವು ನೋಡಿದ್ವಿ, ಬಿಗ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಬಟ್ ಇವತ್ತು ಅದರಲ್ಲಿ ಒಂದಷ್ಟು ರಿಕವರಿ ಆಗಿದೆ. ಫುಲ್ಲಿ ರಿಕವರಿ ಆಗಿಲ್ಲದೆ ಇರಬಹುದು, ಯಾಕಂದ್ರೆ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ನಿನ್ನೆ 3.5% ವರೆಗೂ ಕೂಡ ಡೌನ್ ಫಾಲ್ ಬಂದಿತ್ತು. ಇವತ್ತು ಅದಕ್ಕಿಂತ 1% ಕಡಿಮೆ ರಿಕವರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಒಳ್ಳೆ ರಿಕವರಿ ಆಯ್ತು ಇವತ್ತು ಎಲ್ಲ ಕಡೆ ಕೂಡ. ಫುಲ್ಲಿ ರಿಕವರಿ ಆಗಿಲ್ಲದೆ ಇರಬಹುದು, ಬಟ್ ರಿಕವರ್ ಅಂತೂ ಆಗಿದೆ. ಇವತ್ತು ಮತ್ತೆ ಡೌನ್ ಫಾಲ್ ಕಂಟಿನ್ಯೂ ಆಗಲಿಲ್ಲ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ 2.43% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ ಬ್ಯಾಂಕ್ 2.27% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 2.18% ಪಾಸಿಟಿವ್ ಇದೆ. ಹಾಗೆ FMCG ನಲ್ಲಿ 1.25% ಪಾಸಿಟಿವ್ ಇದೆ. IT 1.72% ಪಾಸಿಟಿವ್ ಇದೆ. ಮೀಡಿಯಾ 3.45% ಪಾಸಿಟಿವ್ ಇದೆ. ಮೆಟಲ್ 1.8% ಪಾಸಿಟಿವ್ ಇದೆ. ಫಾರ್ಮಾ 0.85% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 1.53% ಪಾಸಿಟಿವ್ ಇದೆ. ರಿಯಾಲಿಟಿ 1.59% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 2.49% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 1.07% ಪಾಸಿಟಿವ್ ಇದೆ. ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.93% ಪಾಸಿಟಿವ್ ಇದೆ. ಇಲ್ಲಿ ನಿನ್ನೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಇವತ್ತು ನಿಯರ್ಲಿ 2% ರಿಕವರ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ 1.31% ಪಾಸಿಟಿವ್ ಇದೆ. ಹಾಗೆ ಕೆಮಿಕಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವತ್ತು 2.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಫಾರ್ಮಾ ಮಾತ್ರ ಬಿಲೋ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಇನ್ನೆಲ್ಲ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮೋರ್ ದನ್ 2% ಅಪ್ ಟು 2% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಬಹುಶಃ ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಮೆಜಾರಿಟಿ ಇಂಡೆಕ್ಸಸ್ ಗಳು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. ಇನ್ನು ಇವತ್ತಿನ ಈ ಪರ್ಫಾರ್ಮೆನ್ಸ್ ಗೆ ಅಂದ್ರೆ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಏನಾದ್ರೂ ಕಾರಣಗಳಿದೆಯಾ?
ಖಂಡಿತ ಕಾರಣಗಳಂತೂ ಇದ್ದೇ ಇತ್ತು. ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ, ನಿನ್ನೆ ರಾತ್ರಿಯ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಇದೆಲ್ಲವೂ ಕೂಡ ಜಸ್ಟ್ ನ್ಯೂಸ್ ಗಳಷ್ಟೇ. ಯಾಕಂದ್ರೆ ಇದನ್ನ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ, ಆದ್ರೆ ಇರಾನ್ ಇಂದ ಕನ್ಫರ್ಮೇಶನ್ ಬರ್ತಾ ಇಲ್ಲ. ಇನ್ ಕೇಸ್ ಇರಾನ್ ಇಂದ ಕನ್ಫರ್ಮೇಶನ್ ಬಂದ್ರೆ ಬಹುಶಃ ಅದು ಇನ್ನು ಒಳ್ಳೆ ರ್ಯಾಲಿಗೆ ಕೂಡ ಕಾರಣ ಆಗಬಹುದು. ಸೊ ನೋಡೋಣ, ಇವತ್ತು ಬಂದಿರುವಂತಹ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಗ್ಲೋಬಲ್ ಮಾರ್ಕೆಟ್ ಗಳನ್ನ ನೋಡಬಹುದು, ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಇವತ್ತೇನಂತ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ. ಯಾಕಂದ್ರೆ ನಿನ್ನೆ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ಬಿಡ್ತು. ಯಾಕಂದ್ರೆ 2-2.5% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತಹ ಮಾರ್ಕೆಟ್ ಗಳು ಟ್ರಂಪ್ ಇಂದ ಒಂದು ಸುದ್ದಿ ಬಂದ ತಕ್ಷಣ ಇಮಿಡಿಯೇಟ್ಲಿ 1-1.5% 2% ವರೆಗೂ ಕೂಡ ಪಾಸಿಟಿವ್ ಅದು. ಅಂದ್ರೆ ಲೋ ಇಂದ 3-4% ರಿಕವರ್ ಅದು. ಹಾಗಾಗಿ ಇವತ್ತೇನಂತ ಓವರ್ ರಿಯಾಕ್ಷನ್ ಇಲ್ಲ ಅಲ್ಲಿ. ಬಿಲೋ 0.5% ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ನಿನ್ನೆ ಈ ಸುದ್ದಿ ಬರುವಷ್ಟರಲ್ಲಿ ಕ್ಲೋಸ್ ಆಗಿದ್ವು. ಹಾಗಾಗಿ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ, ಬಟ್ ಪಾಸಿಟಿವ್ ಇದಾವೆ. ಮಧ್ಯೆ ಕೆಲವು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ, ಬಿಟ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ವಿ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದವೆ. ಬಿಕಾಸ್ ನಿನ್ನೆ ಪರ್ಫಾರ್ಮೆನ್ಸ್ ಬರಲಿಲ್ಲ, ನಿನ್ನೆ ನೆಗೆಟಿವ್ ಇದ್ದು, ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾವೆ. ಒಂದು ಗ್ಲೋಬಲ್ ಕ್ಯೂಸ್ ಚೆನ್ನಾಗಿತ್ತು. ಹಾಗೆ ಮಧ್ಯಾಹ್ನದ ನಂತರ ಏನು ಮತ್ತೆ ರಿಕವರಿ ಕಂಡು ಬಂತು. ಅದಕ್ಕೆ ಪ್ರಮುಖ ಕಾರಣ ಈ ಸುದ್ದಿ ಮೀಡಿಯಾ ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಇದು ಕೂಡ ಇರಾನ್ ಇಂದ ಕನ್ಫರ್ಮ್ ಆಗಿಲ್ಲ. ಇರಾನ್ಸ್ ಮೊಸ್ತಫಾ ಕಮೆನಿ ಓಪನ್ ಟು ಟಾಕ್ಸ್ ವಿತ್ US, ನೋ ಅಫಿಷಿಯಲ್ ಕನ್ಫರ್ಮೇಶನ್ ಯೆಟ್. ಮಾತುಕತೆಗೆ ಒಪ್ಪಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಮೊಸ್ತಫಾ ಕಮೆನಿ, ಬಟ್ ಅಫಿಷಿಯಲ್ ಕನ್ಫರ್ಮೇಶನ್ ಇಲ್ಲ. ಮೀಡಿಯಾ ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಆಲ್ ಅರೇಬಿಯಾ ಇದನ್ನ ರಿಪೋರ್ಟ್ ಮಾಡಿದೆ. ಈ ಸುದ್ದಿ ಬಂದ ಮೇಲೆ ಮಾರ್ಕೆಟ್ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಮಾಡಿದೆ. ಎಸ್ಪೆಷಲಿ ಇವತ್ತಿನ ಚಾರ್ಟ್ ಅನ್ನು ನೋಡಿದ್ರೆ ಇಲ್ಲೇನಿದೆ, ಇಲ್ಲಿಂದ ಬಂದಂತ ಸ್ಪೈಕ್ ಅದು. ಆ ಸುದ್ದಿ ಬಂದ ಮೇಲೆ ಸ್ಪೈಕ್ ಬಂದಿದೆ ಇಲ್ಲಿ ಒಂದಷ್ಟು. ಸುದ್ದಿ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿದೆ ಮಾರ್ಕೆಟ್ಗೆ. ಇನ್ನುಳಿದಂತೆ ಡೊನಾಲ್ಡ್ ಟ್ರಂಪ್ ನಿನ್ನೆಯಿಂದ ಕೂಡ ಪದೇ ಪದೇ ಬಾಯ್ ಬಡ್ಕೊಂಡಿದ್ದಾರೆ. ಯುದ್ಧ ನಿಲ್ಲುತ್ತೆ, ನಾವು 5 ದಿನ ಮುಂದಕ್ಕೆ ಹಾಕಿದೀವಿ, ಇರಾನ್ ಒಪ್ಕೊಂಡಿದೆ, ಇರಾನ್ ಜೊತೆ ಮಾತಾಡ್ತಿದ್ದೀನಿ, ಈ ರೀತಿ ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ ಪುಣ್ಯಾತ್ಮ. ಬಟ್ ಅದೆಲ್ಲವನ್ನು ಕೂಡ ಇರಾನ್ ತಳ್ಳಿ ಆಗ್ತಾನೆ ಬಂದಿದೆ. ಇವೆಲ್ಲವೂ ಕೂಡ ಕಾರಣಗಳಿದ್ದು ಅದಾದ ನಂತರ ಕ್ರೂಡ್ ಅಲ್ಲೂ ಕೂಡ ಒಂದಷ್ಟು ನಿನ್ನೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಮಾರ್ನಿಂಗ್ ನೋಡಿದಾಗ 3-4% ಪಾಸಿಟಿವ್ ಇತ್ತು. ಈಗ ನೋಡಬಹುದು 1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. $100 ರೇಂಜ್ ಅಲ್ಲಿ ಇದೆ. ಒಳ್ಳೆ ಬೆಳವಣಿಗೆ. ಹಾಗಾಗಿನೇ ಮಾರ್ಕೆಟ್ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅದನ್ನ ನಾವು ಎಂಜಾಯ್ ಮಾಡ್ಬೇಕಷ್ಟೇ. ನಾಳೆಗೆ ಯಾಕಂದ್ರೆ ಮಾರ್ಕೆಟ್ ನ ಆಟ ಆಡ್ಸಕ್ಕೆ ಟ್ರಂಪ್ ಅಣ್ಣಿದ್ದಾರೆ. ಟ್ರಂಪ್ ಅಣ್ಣನ ಮಾತನ್ನ ನಂಬಿ ಬೈ ಮಾಡೋ ತುಂಬಾ ಜನ ಇದ್ದಾರೆ. ನಾವಂತೂ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕ್ವಾಲಿಟಿ ಕಂಪನಿಗಳನ್ನ ಫೈಂಡ್ ಮಾಡಿ ಹೂಡಿಕೆ ಮಾಡೋದು, ವೈಟ್ ಮಾಡೋದು ಅಷ್ಟೇ. ಸೊ ಟ್ರೇಡರ್ಸ್ ಬರೋ ಸುದ್ದಿಗಳಿಗೆ ತಕ್ಕಂತೆ ಟ್ರೇಡ್ ಅನ್ನ ತಗೊಳ್ತಾರೆ, ವಾಲಟಿಲಿಟಿಗೂ ಕೂಡ ಕಾರಣ ಆಗ್ತಾರೆ. ಅದು ಆಸ್ ಯೂಶುವಲ್ ಮುಂದುವರಿತಾ ಇರುತ್ತೆ. ಏನು ಬೇರೆ ಸುದ್ದಿಗಳ ಕಡೆ ಬಂದ್ರೆ GSP ಕ್ರಾಪ್ ಸೈನ್ಸ್ IPO ದ ಲಿಸ್ಟಿಂಗ್ ಇತ್ತು ಇವತ್ತು. 4% ಪ್ರೀಮಿಯಂಗೆ ಲಿಸ್ಟ್ ಆಯ್ತು. ಡೀಸೆಂಟ್ ಪ್ರೀಮಿಯಂ ಅಂತ ಹೇಳ್ಬೋದು. ಯಾಕಂದ್ರೆ ಮನೆ ವಿಡಿಯೋದಲ್ಲಿ ನಾವು ನೋಡಿದಾಗ ಬಿಲೋ 1% ಪ್ರೀಮಿಯಂ ಇತ್ತು. ಹಾಗಾಗಿ 4% ಅಂದ್ರೆ ಒಳ್ಳೆಯ ಲಾಭವನ್ನೇ ಕೊಟ್ಟಿದೆ, ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಟರ್ನಲ್ ಮೊನ್ನೆ ತನ್ನ ಡೆಲಿವರಿ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿತ್ತು. ನಿನ್ನೆಂತೂ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ, ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಯಾಕೆ ಅಂತಂದ್ರೆ ಇದರ ಕಾಂಪಿಟೇಟರ್ ಸ್ವಿಗ್ಗಿ ಕೂಡ ಡೆಲಿವರಿ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿತ್ತು, ತನ್ನ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಈ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನೋಡಬಹುದು. ಆಫ್ಟರ್ ಝೊಮ್ಯಾಟೊ, ಸ್ವಿಗ್ಗಿ ಐಕ್ಸ್ ಪ್ಲಾಟ್ಫಾರ್ಮ್ ಫೀ ಬೈ 17% to 17.58 ಪರ್ ಆರ್ಡರ್ 4th in 7 months. ಕಳೆದ 7 ತಿಂಗಳಲ್ಲಿ 4ನೇ ಸಲ ರೈಸ್ ಮಾಡಿದಾವೆ. 17% ರೈಸ್ ಮಾಡಿದೆ ಸ್ವಿಗ್ಗಿ. 17.58 rupees ಪರ್ ಆರ್ಡರ್ ಪ್ಲಾಟ್ಫಾರ್ಮ್ ಫೀನ ತಗೊಳುತ್ತೆ ಕಂಪನಿ. ಝೊಮ್ಯಾಟೊ ಕೂಡ 18 rupees ಚಾರ್ಜ್ ಮಾಡ್ತಾ ಇದೆ ಈಗ ಹೊಸ ಪ್ರೈಸ್ ಪ್ರಕಾರ. ಇವರು ಕೂಡ ಆಲ್ಮೋಸ್ಟ್ ಅಲ್ಲೇ ಇದ್ದಾರೆ, ಜಸ್ಟ್ 42 ಪೈಸೆ ಕಡಿಮೆ ಇದೆ ಅಷ್ಟೇ. ಸ್ವಿಗ್ಗಿ ಕೂಡ ಎರಡು ಸ್ಟಾಕ್ ಗಳು ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಸ್ವಿಗ್ಗಿ ಅಂಡ್ ಝೊಮ್ಯಾಟೊದಲ್ಲಿ. ನಂತರ GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿರೋ ಬಗ್ಗೆ, 2440 ಕೋಟಿ NHAI ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಇದೆ. ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಇದ್ರು ಕೂಡ, ಜೊತೆಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂದಿದ್ರು ಕೂಡ 3% ನೆಗೆಟಿವ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ GR ಇನ್ಫ್ರಾ. ನಂತರ ಏಷ್ಯನ್ ಪೇಂಟ್ಸ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಪ್ರೈಸ್ ಹೈಕ್ ಅನೌನ್ಸ್ ಮಾಡಿದೆ. ನೋಡಬಹುದು 4.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಏಷ್ಯನ್ ಪೇಂಟ್ಸ್ ಅಲ್ಲಿ. ಇದಕ್ಕೆ ಕಾರಣ ಕಂಪನಿ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಪ್ರೈಸ್ ಹೈಕ್ ಅನ್ನು ಅನೌನ್ಸ್ ಮಾಡಿದೆ. ಏಪ್ರಿಲ್ 10ನೇ ತಾರೀಕಿಂದ ಹೊಸ ಪ್ರೈಸಸ್ ಜಾರಿಗೆ ಬರುತ್ತೆ. ಜೊತೆಗೆ ಡೀಲರ್ಶಿಪ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಇನ್ಸೆಂಟಿವ್ಸ್ ಅನ್ನ ಜಾಸ್ತಿ ಮಾಡಿರೋ ಬಗ್ಗೆ ಸುದ್ದಿಗಳಿದ್ದಾವೆ. ಪ್ರೈಸ್ ಅನ್ನ ಸೇಲ್ ಅನ್ನ ಪುಷ್ ಮಾಡ್ಲಿಕ್ಕೆ ಇವೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಏಷ್ಯನ್ ಪೇಂಟ್ಸ್ ಅಲ್ಲಿ. ಅದರಲ್ಲೂ ಇವತ್ತು ಕ್ರೂಡ್ ಕೂಡ ಕಡಿಮೆ ಆಯಿತು, ಅದು ಕೂಡ ಒಂದಷ್ಟು ಪ್ರಭಾವವನ್ನು ಬೀರಿರುತ್ತೆ. ಇನ್ನು ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿತ್ತು. 2.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿಗೆ ಒಂದೊಳ್ಳೆ ಆರ್ಡರ್ ಬಂತು. ನೋಡಬಹುದು 4439 ಕೋಟಿ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಂಟ್ರಾಕ್ಟ್ ಸಿಕ್ಕಿದೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಅಲ್ಲಿ. ನಂತರ ಕಿಲ್ಬರ್ನ್ ಇಂಜಿನಿಯರಿಂಗ್ ಕೂಡ ಸುದ್ದಿಲಿತ್ತು. ಇದರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಕೊಟ್ಟಿದ್ದೆ ನಾನು. ಕಂಪನಿಗೆ 54 ಕೋಟಿ ಆರ್ಡರ್ ಸಿಕ್ಕಿದೆ. ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ವಾಟೆಕ್ ವಾಬಾಕ್ ಸುದ್ದಿಲಿತ್ತು. ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾಂಟ್ರಿಬ್ಯೂಟರ್ ಅಂತಂದ್ರೆ
ಇವತ್ತು ಡೆಲ್ಲಿ ಬಜೆಟ್ ಇತ್ತು. ಸುಮಾರು 9,000 ಕೋಟಿಯನ್ನ ಡೆಲ್ಲಿ ಗವರ್ನಮೆಂಟ್ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಲೋಕೇಶನ್ ಮಾಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮಾರುತಿ ಸುಜುಕಿ ಇಂಡಿಯಾ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ. 1 ವರ್ಷಕ್ಕೆ 2.5 ಲಕ್ಷ ಯೂನಿಟ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. 1% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು. ಇಲ್ಲೂ ಕೂಡ ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಅಂದ್ರೆ ಹಿಂದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 269 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿತ್ತು. ಬಟ್ ಈಗ ಅದನ್ನ ನೇಲ್ ಮಾಡಿದೆ ಆಫ್ಟರ್ ವೆರಿಫಿಕೇಶನ್. ಈ ಒಂದು ಸುದ್ದಿ ಕಾರಣಕ್ಕೆ ಟಾಟಾ ಕನ್ಸ್ಯೂಮರ್ ಕೂಡ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿತ್ತು. ಇಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡೋದು, ಕಂಪನಿ ಇರಾನ್ ಇಂದ ಕ್ರೂಡ್ ಅನ್ನ ಬೈ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಅಂದ್ರೆ ಏನು ಅಮೆರಿಕ ರೆಸ್ಟ್ರಿಕ್ಷನ್ ತೆಗೆದಿದೆ. ಈಗ ಇರಾನ್ ತೈಲವನ್ನ ತಗೊಳ್ಳಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ರಷ್ಯಾ ಅಂತ ಅನ್ಕೊಳ್ಬೇಡಿ, ಇರಾನ್ ಇಂದ. ಫಾರ್ ಟೈಮ್ ಬೀಯಿಂಗ್ ಅಮೆರಿಕ ಇರಾನ್ ನ ತೈಲದ ಮೇಲೆ ಇದ್ದಂತ ರೆಸ್ಟ್ರಿಕ್ಷನ್ ತೆಗೆದಿದೆ. ಇರಾನ್ ಇಂದ ಕೂಡ ಪರ್ಚೇಸ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಲಾಸ್ಟ್ ವೀಕ್ ನಾವು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ವೆಬಿನಾರ್ ಮಾಡಿದ್ವಿ. ಅದರಲ್ಲಿ ತುಂಬಾ ಜನ ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ರಿ. ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದನ್ನ ಹೇಳಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಾಳೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ನಾಳೆ ಯಾರಾದ್ರೂ ಫ್ರೀ ಆಗಿರೋದಾದ್ರೆ ಖಂಡಿತ ಅಂತವ್ರು ಈ ವೆಬಿನಾರ್ ನ ಅಟೆಂಡ್ ಮಾಡಬಹುದು. ಫ್ರೀ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಫೀಸ್ ಏನಿರೋದಿಲ್ಲ. ನಿಮಗೆ ಟೈಮ್ ಇದ್ರೆ ಅಟೆಂಡ್ ಮಾಡಬಹುದು. ಲಾಸ್ಟ್ ಟೈಮ್ 4 ಗಂಟೆಗೆ ಮಾಡಿದ್ವಿ. ಬಟ್ ತುಂಬಾ ಜನ ಸ್ವಲ್ಪ ಲೇಟ್ ಆಗಿ ಮಾಡಿ ಅಂತಂದ್ರು. ಅದಕ್ಕೆ ಈ ಸಲ 5 ಗಂಟೆಗೆ ಪ್ಲಾನ್ ಮಾಡ್ಕೊಂಡಿದೀವಿ. ಅದಕ್ಕಿಂತ ಲೇಟ್ ಆದ್ರೆ ಸರಿಯಾಗಲ್ವೇನೋ ಅಂತ 5 ಗಂಟೆಗೆ ಇಟ್ಕೊಂಡಿದೀವಿ. 5 ಗಂಟೆಗೆ ಯಾರೆಲ್ಲ ಫ್ರೀ ಇರ್ತೀರಿ ಅವರುಗಳು ಜಾಯ್ನ್ ಆಗ್ಬೋದು. ಬಾಂಡ್ಸ್ ಸಂಬಂಧಪಟ್ಟಂತೆ ವಿಷಯವನ್ನ ತಿಳ್ಕೊಳ್ಬಹುದು. ಹೂಡಿಕೆ ಮಾಡೋದು ಅದೇ ಇರೋದು ನೆಕ್ಸ್ಟ್. ಆದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಎಸ್ಪೆಷಲಿ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಎಲ್ಲದ್ರ ಬಗ್ಗೆ ವಿಷಯ ಗೊತ್ತಿದ್ರೆ ಒಳ್ಳೇದು. ಬಾಂಡ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾಕೆ FIS ಇಂಡಿಯನ್ ಮಾರ್ಕೆಟ್ ಇಂದ ಆಚೆ ಹೋಗ್ತಿದ್ದಾರೆ ಅಂದ್ರೆ ಅದರಲ್ಲಿ ಇದು ಕೂಡ ಒಂದು. ಬಾಂಡ್ ಯೀಲ್ಡ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಾಂಡ್ಸ್ ಹೂಡಿಕೆ ಬಗ್ಗೆ ಕೂಡ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಯಾರೆಲ್ಲ ಫ್ರೀ ಇರ್ತೀರಿ 5 ಗಂಟೆಗೆ ಅಂತವ್ರು ಜಾಯ್ನ್ ಆಗ್ಬೋದಾಗಿರುತ್ತೆ. ಹಾಗೆ ಇದರ ಲಿಂಕ್ ಅನ್ನ ನಾವು ಲಾಸ್ಟ್ ಟೈಮ್ ತರನೇ 4:45ಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಳ್ತೀವಿ. ಇನ್ ಕೇಸ್ ನೀವಿನ್ನು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನೋಡಬಹುದು. ಚಾನಲ್ಗೆ ಬಂದ್ರೆ 3 more links ಅಂತ ಇದೆ ಅಥವಾ ಮೋರ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಆಪ್ಷನ್ ಬರುತ್ತೆ. ಕೆಳಗಡೆ ಹೋದ್ರೆ ಇಲ್ಲಿದೆ ನೋಡಬಹುದು ವಾಟ್ಸ್ಆಪ್ ಚಾನಲ್ ಲಿಂಕ್. ಈ ಚಾನಲ್ಗೆ ಜಾಯ್ನ್ ಆಗಿ ಇದರಲ್ಲಿ ನಾವು ಶೇರ್ ಮಾಡ್ತೀವಿ. ಜೊತೆಗೆ ಈ ವೆಬಿನಾರ್ 500 ಜನಕ್ಕೆ ಸೀಮಿತ ಆಗಿರುತ್ತೆ. ಲಾಸ್ಟ್ ಟೈಮ್ ತುಂಬಾ ಜನ ಪ್ರಯತ್ನ ಪಟ್ರಿ. ಬಟ್ ಯಾರೆಲ್ಲ ಮೊದಲು ಜಾಯ್ನ್ ಆಗ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ನಂತರ ಅಂದ್ರೆ ಲೇಟ್ ಆಗಿ ಬಂದ್ರೆ 500 ಫಿಲ್ ಆದ್ಮೇಲೆ ಜಾಯ್ನ್ ಆಗಕ್ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಜಾಯ್ನ್ ಆದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ. ಮ್ಯಾಕ್ಸಿಮಮ್ 500 ಲಿಮಿಟ್ ಇರುತ್ತೆ. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.